ಕೆಡಿಪಿ ಸಭೆಯಲ್ಲಿ ಪ್ರತಿ ಇಲಾಖೆಗೂ ಕ್ಲಾಸ್ ತೆಗೆದುಕೊಂಡ ಪರಮೇಶ್ವರ್. ಜೆಜೆಎಂ ಯೋಜನೆಗೆ ಕೇಂದ್ರ ಸರ್ಕಾರ ಮಾತ್ರ ಅನುದಾನ ಕೊಡ್ತಿಲ್ಲ, ರಾಜ್ಯ ಸರ್ಕಾರ ಕೂಡ 55% ಅನುದಾನ ಕೊಡುತ್ತೆ ಗೊತ್ತಾ. ಬೇರೆ ರಾಜ್ಯದಲ್ಲಿ ಆಗಿರುವ ಕಳಪೆ ಕಾಮಗಾರಿ ಕರ್ನಾಟಕದಲ್ಲಿ ಆಗುವುದು ಬೇಡ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಮತ್ತು ಕುಡಿಯುವ ನೀರು ಎಇಇಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಜೆಜೆಎಂ ಯೋಜನೆಯ 2500 ಕೋಟಿ ಅನುದಾನ ಖರ್ಚು ಮಾಡಿದ್ದು ಪುಸ್ತಕದಲ್ಲಿ ಇದ್ರೆ ಆಗೋದಿಲ್ಲ. ಮನೆ ಮನೆಗೆ ನೀರು ಹರಿದಾಗ ಮಾತ್ರ ಜೆಜೆಎಂ ಯೋಜನೆ ಸಾರ್ಥಕ ಆಗುತ್ತೆ. ನನ್ನನ್ನ ಮೆಚ್ಚಿಸಲು ಸುಳ್ಳು ಮಾಹಿತಿ ನೀಡೋದು ಬೇಡ. ಯಾವಾಗ ಕಾಮಗಾರಿ ಪೂರ್ಣ ಆಗುತ್ತೆ ಮಾಹಿತಿ ಕೊಡಿ ಎಂದರು. ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳ್ರಿ. ಎಇಇ ನೀನು ಕೆಲಸ ಮಾಡ್ತೀಯೋ ಇಲ್ವೋ ಹೇಳು. ನನ್ನ ಬಳಿ ಮಾಹಿತಿ ಇದೆ ಕಣ್ರಿ. ನಾನು ಗ್ರಾಮಕ್ಕೆ ಯಾವಾಗ ಹೋಗ್ತೀನಿ, ಯಾವಾಗ ಬರ್ತೀನಿ ನಿಮಗೆ ಗೊತ್ತಾ ಎಂದು ಗ್ರಾಮೀಣ ಮತ್ತು ನೈರ್ಮಲ್ಯ ಇಲಾಖೆಯ ಎಇಇಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊರಟಗೆರೆಯ 185 ಶುದ್ಧ ಕುಡಿಯುವ ನೀರಿನ ಘಟಕಗಳ ಪೈಕಿ ಎಷ್ಟು ದುರಸ್ತಿಯಲ್ಲಿ ಇವೆ ಎಂಬುದೇ ನಿಮಗೆ ತಿಳಿದಿಲ್ಲ. ನೀವು 16 ಅಂತೀರಾ, ಇಒ 28 ಅಂತಾರೆ. ಯಾವುದು ಸತ್ಯ ಹೇಳಿ. ಪ್ರಗತಿ ಗ್ರಾಮಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಸರಿಯಾದ ಮಾಹಿತಿ ಕೊಡಿ ಎಂದರು. ರಿಪೇರಿ ಯಾಕೆ ಮಾಡಿಲ್ಲ, ಅವನು ಯಾವ ಮಾಡ್ದ, ವಾಟರ್ ಹ್ಯಾಂಡ್ ಓವರ್ ಮಾಡಿಲ್ಲ, ಅಫಿಷಿಯಲ್ ಆಗಿ ಹ್ಯಾಂಡ್ ಓವರ್ ಮಾಡಿಲ್ಲ. ಅವನಿಗೆ ನೀವು ಕೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಬ್ಲಾಕ್ ಲಿಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಕುಡಿಯೋ ನೀರು ಕೊಡಕ್ಕೆ ನಾವು ಇಷ್ಟು ಇದಾಗ್ಬಿಟ್ರೆ ಬೇರೆ ಏನ್ ಮಾಡಕ್ಕಾಗತ್ತಪ್ಪ. ಏನೋ ಒಂದು ರಸ್ತೆ 1-2 ದಿನ ಡಿಲೇ ಆದ್ರೂ ಕೂಡ ಜನ ತಡ್ಕೊತಾರೆ. ಕುಡಿಯೋ ನೀರು ಎಲ್ಲಿಂದ ಹೋಗ್ತಾ ಹೋಗ್ತಾರ್ರಿ. ಅದು ಸಿವಿಯರ್ ಸಮ್ಮರ್ ಈ ಸರಿ. ಲೆಕ್ಕ ಇಲ್ಲ, ನೀನೇನ್ ಕೆಲಸ ಮಾಡ್ತೀಯ ಇಲ್ಲ ಮಾರಾಯ. ನೀನು ರೇಟಬಲ್ಲಿ ಕೆಲಸ ಮಾಡ್ತೀಯ ಇಲ್ವಾ? 188 ಇದೆ ಸರ್. 14ರಲ್ಲಿ ಮೇಜರ್ ರಿಪೇರಿ ಇದೆ ಸರ್. ನಾನು ಇನ್ನೂ ಜಾಸ್ತಿ ಇದೆ. ನಾನು ಬೇಕಾದ್ರೆ ಇನ್ನು ನಾನೇ ಲಿಸ್ಟ್ ಕೊಡ್ತೇನೆ. ನನ್ನ ಹತ್ರ ಇದೆ ಲಿಸ್ಟ್. ಹೇಳಮ್ಮ ಇವು ಮತ್ತೆ ನೀನು 14 ಗೊತ್ತೇ, ಅವ್ರು 29 ಅಂತ. ಇಲ್ಲ ರೀ, ಬಹಳ ಕಡೆ ಕೆಟ್ಟೋಗಿದೆ. ನೀವು ನೋಡಿಲ್ಲ. ನೀವು 182ರಲ್ಲಿ ನನ್ನ ಅಂದಾಜು 100ಕ್ಕೆ ಅಷ್ಟು ಕೆಟ್ಟಿದಾವ. ಎಲ್ಲ ರಿಪೇರಿ ಏನೋ ಒಂದು ರಿಪೇರಿ ಇಲ್ಲ, ಮೆಂಬ್ರೇನ್ ಇಲ್ಲ, ಇನ್ನೊಂದಿಲ್ಲ, ನಡೀತಾ ಇಲ್ಲ. ಇಟ್ಸ್ ನಾಟ್ ಫಂಕ್ಷನಿಂಗ್. ಸುಮ್ಮನೆ ಸುಳ್ಳು ಹೇಳ್ತೀರಾ. ನೀನು ನೋಡಪ್ಪ, ನೀನು ಎಡಬಲ್ಲಿ ನೀನು ಲೆಕ್ಕ ಹಾಕೊಂಡು ಹೇಳ್ಬೇಕು. ನನಗೆ ಹೋಗಿ ವಿಸಿಟ್ ಮಾಡು. ನಾನು ಅದನ್ನೆಲ್ಲ ನೋಡಕ್ ತಯಾರಿಲ್ಲ. ನೀನು ಫಿಸಿಕಲಿ ವೆರಿಫೈ ಮಾಡಿ ಹೇಳು. ನಿನ್ನ ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ನಾನೇನು ಮಾಡಿ ಬೊಬ್ಬೆ ಹೊಡಿತಾವ್ರೆ ಜನ ಊರೊಳಗೆ. ಸ್ವಾಮಿ ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ, ಅದು ಕೆಟ್ಟೋಗಿದೆ ಅಂತ. ನೀವು ಇಲ್ಲಿ ಸುಮ್ಮನೆ ಲೆಕ್ಕ ಕೊಡ್ತೀರ. ಒಂದು ವೀಕ್ ಅಲ್ಲಿ ಒಂದು ಮಿಷನ್ ಮೋಡಲ್ಲಿ ಎಲ್ಲ ವಿತ್ ಸರ್ಟಿಫಿಕೇಶನ್, ಗ್ರಾಮಸ್ಥರ ಸಿಗ್ನೇಚರ್ ವರ್ಕಿಂಗ್ ಆಗಿದೆ ಅಂದ್ರೆ ವಿತ್ ಗ್ರಾಮಸ್ಥರ ಸಿಗ್ನೇಚರ್ ನೆಕ್ಸ್ಟ್ ಕೆಡಿಪಿ ಮೀಟಿಂಗ್ ಸಬ್ಮಿಟ್ ಮಾಡಿ ಎಷ್ಟು ವರ್ಕಿಂಗ್ ಇದೆ ಅಂತ ಹೇಳಿ. ಸರ್ ಇನ್ನೊಂದು ಸಬ್ಮಿಷನ್ ಸರ್, ಇದು 10 ವರ್ಷದ ಹಿಂದೆ ಮಾಡಿರೋದು. ಅದಾದ್ಮೇಲೆ ಸರ್ಕಾರದಿಂದ ಹೊಸದಾಗಿ ತಗೊಳ್ಳುವಂತ ನಿರ್ಣಯಗಳು ಆಗ್ಲಿಲ್ಲ ಸರ್. ವೇರಿಯಸ್ ತಾವೆಲ್ಲ ಜಲಜೀವನ್ ಮಿಷನ್ ಇವೆಲ್ಲ ಇರೋದ್ರಿಂದ ಈಗ ಮೊನ್ನೆ ಸಚಿವರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಸರ್. ತಾವೆಲ್ಲ ಹೇಳಿದಿರಾ ಅಂತ ಹೇಳಿ ಹೇಳಿದ್ರು ಸರ್. ಏನ್ ಅವಶ್ಯಕತೆ ಇದೆ ಕೊಡಿ ಅಂತ ಹೇಳಿ ಎಲ್ಲ ತರಿಸ್ಕೊಂಡಿದ್ದಾರೆ ಸರ್. ನಮ್ಮ ಜಿಲ್ಲೆಯಿಂದ ಸುಮಾರು 500 RO ಪ್ಲಾಂಟ್ ಡಿಕ್ಲೇರ್ ಮಾಡಿರ್ತಾ ಸ್ಟ್ಯಾಂಡರ್ಡ್ ಪ್ರೋಸೆಸ್ ಆಗ್ತಾ ಇದೆ. ನಿಮ್ಮಲ್ಲಿ ಸೇಮ್ ನಿಮ್ಮಲ್ಲಿ ಕೊರಟಗೆರೆ ಒಂದು ವಿಡಿಯೋ ತೋರಿಸಿ, ನಗರದಲ್ಲಿ ಡಿಕ್ಲೇರ್ ಮಾಡೋದು ಹೆಂಗ್ ಮಾಡಿದಿರ ಅಂತ ಹೇಳಿ ಸರ್. ಅವನಿಗೆ ಒಂದು ಡಿಕ್ಲೇರಿಂಗ್ ಜನ ಎಲ್ಲ ನಾಗರಿಕರನ್ನ ಸೇರಿಸಿ ಯಾವ ತರ ಮಾಡ್ತಾ ಇರ್ತಾರೆ. ಮೋರ್ ದನ್ 55 to 60% ಈಗ ಸ್ಟೇಟ್ ಕಾಂಟ್ರಿಬ್ಯೂಷನ್ ಇದೆ ಸರ್. ಸೊ ಅದು ಮೇಲೂ ಕೂಡ ತುಂಬಾ ಸೀರಿಯಸ್ ಆಗಿ ತಾವು ಹೇಳಿದ್ಮೇಲೆ ಅದು ಕೆಡಿಪಿನಲ್ಲೂ ಲಾಸ್ಟ್ ಇದರಲ್ಲೂ ಪ್ರತಿ ಮೀಟಿಂಗಲ್ಲೂ ತಾವು ಏನು ಸ್ಪಷ್ಟ ಸೂಚನೆ ಕೊಟ್ಟಿದ್ರೆ ಅದ್ರ ಮೇಲೆ ತುಂಬಾ ಸೀರಿಯಸ್ ಆಗಿ ಹೈಲಿ ಕ್ವಾಲಿಟೇಟಿವ್ ಇಷ್ಟು ಸೇರಿ 466 ಹ್ಯಾಬಿಟ್ಯಾಟ್ಸ್ ಬರುತ್ತೆ. ಹೌದಾ? ಅದರಲ್ಲಿ ನೀವು ಇಲ್ಲಿವರೆಗೂ ಹರ್ಘರ್ ಜಲ್ ಡಿಕ್ಲರೇಷನ್ ಮಾಡಿರೋದೇ ಬರೀ 82. 152 ಕಂಪ್ಲೀಟ್ ಆಗಿದೆ. ಗೊತ್ತಿಲ್ಲಪ್ಪ ನನ್ಗೆ. ಈಗ ನೀವು ಹೇಳಿದ್ರಲ್ಲ ಕ್ರೈಟೀರಿಯಾನ,
ಊರಿನಲ್ಲಿ ಎಲ್ಲರನ್ನೂ ಕರೆದು ಮಾತಾಡಿ ಅವ್ರಿಗೆಲ್ಲ ಒಪಿನಿಯನ್ ತಗೊಂಡು ಅವರ ಸಮಾಧಾನ ಆಗಿದ್ದಾರೆ, ಅವರು ಸ್ಯಾಟಿಸ್ಫೈಡು, ಏನು ತಪ್ಪಿಲ್ಲ, ಎಲ್ಲ ಆಗಿದೆ, ಎಲ್ಲರ ಮನೆಗೂ ನೀರು ಬರುತ್ತೆ ಅಂತ ಎಲ್ಲ ಹೇಳಿದ ಮೇಲೆ ನೀವು ಡಿಕ್ಲೇರ್ ಮಾಡ್ತೀವಿ. ಹೌದಾ? ಬಟ್ ಆ ರೀತಿ ಡಿಕ್ಲೇರ್ ಇಲ್ಲಿವರೆಗೆ ಆಗಿರೋದು ಬರೀ 87 ಔಟ್ ಆಫ್ 466. ನನ್ನ ಪ್ರಶ್ನೆ ಏನಂದ್ರೆ ಇಲ್ಲಿ ಎಷ್ಟು ದಿವಸ ತಗೊಂತೀರ? ಆಲ್ರೆಡಿ ಇಟ್ ಇಸ್ ಡಿಲೇಡ್, ಇನಾರ್ಡಿನೇಟ್ ಡಿಲೇ ಆಗಿದೆ JJM ನಮ್ಮಲ್ಲಿ. ಗೊತ್ತಾಯ್ತಾ? ಮೊದಲೆಲ್ಲ ಕಳಪೆ ಕಾಮಗಾರಿ ಆಯ್ತು, ಅದಾಯ್ತು, ಇದಾಯ್ತು ಅನ್ಕೊಂಡು ಡಿಲೇ ಆಗಿದೆ. ಈಗ ನಾವು 2,500 ಕೋಟಿ ಖರ್ಚು ಮಾಡಬೇಕು ನಮ್ಮ ಜಿಲ್ಲೆನಲ್ಲಿ. ಗೊತ್ತಾಯ್ತೇನ್ರಿ? 2,500 ಕೋಟಿ ಖರ್ಚು ಮಾಡಿದ್ ಬರೀ ಪ್ರಸ್ತುತ ದುಡ್ಡು ಖರ್ಚು ಮಾಡಿದ ಲೆಕ್ಕ ಅಲ್ಲ, ಮನೆಗೆ ನೀರು ಸಿಕ್ತಾಗ್ಲೇ ಲೆಕ್ಕ. ಮೋಸ್ಟ್ ಆಫ್ ದಿ ಸ್ಟೇಟ್ಸ್ ಇಟ್ಸ್ ಎ ಫೇಲ್ಯೂರ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಒಂದ್ ಕಡೆ ನೀರು ವಾಟರ್ ಸೋರ್ಸ್ ಇಲ್ಲ, ಒಂದ್ ಕಡೆ ಸರಿಯಾಗಿ ಕೆಲಸ ಮಾಡಿಲ್ಲ, ಕಳಪೆ ಕಾಮಗಾರಿ, ಕಾಂಟ್ರಾಕ್ಟರ್ ಮಾಡಿಲ್ಲ, ಅದಿಲ್ಲ ಇದಿಲ್ಲ ಅಂತ 101 ಇಲ್ಲ ಅಂತ ಹೇಳ್ಕೊಂಡು ಫೇಲ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಕೂಡ ಫೇಲ್ ಆಗಬಾರ್ದು. ದಟ್ ಈಸ್ ಅವರ್ ಇಂಟೆನ್ಷನ್. ನಾವು 50 ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಿಲ್ಲ, ಇದಕ್ಕೆ ನಾವು ಕೊಡ್ತಾ ಇದೀವಲ್ವಾ? ನಮ್ದು ಎಷ್ಟು ಪರ್ಸೆಂಟೇಜ್ ಇದೆ? 55%. ಮತ್ತೆ ನಾವು ದುಡ್ಡು ಕೊಡ್ತಾ ಇದೀವಿ, ಬರೀ ಅವರೇ ಕೇಂದ್ರದವ್ರು ಕೊಡ್ತಾ ಇದ್ದಾರೆ, ಪರವಾಗಿಲ್ಲ, ಏನೋ ಅಲ್ಲಿಂದ ದುಡ್ಡು ಬರ್ತದೆ ಬಿಡ ಅನ್ನಂಗಿಲ್ಲ. ನಮ್ಮ ದುಡ್ಡು ಖರ್ಚಾಗ್ತಾ ಇದೆ. ಅದನ್ನ ಮಾಡಿ ನೀವು ಬರೀ 77 ಊರಲ್ಲಿ ಹ್ಯಾಬಿಟೇಟ್ ಅಲ್ಲಿ ಮಾಡಿದಿರ ಅಂದ್ರೆ ಇನ್ನು ಎಷ್ಟು ದಿವಸಕ್ಕೆ ಮಾಡ್ತೀರಾ? 466 ಕಂಪ್ಲೀಟ್ ಮಾಡೋದೇ ಅವಾಗ ಹೇಳಿದ್ರು. ಫಿಗರ್ 466 ಹ್ಯಾಬಿಟೇಟ್ಸ್ ಡಿಕ್ಲೇರ್ ಮಾಡ್ತೀನಿ ಅಂತ ಕೊಡಿ. ಇಲ್ಲದೆ ಇದ್ರೆ ನೆಟ್ಗೆ ಹೇಳಿ, ನಾನು ಕರೆಕ್ಟಾಗಿ ಪಿಕ್ಚರ್ ಕೊಡಿ. ಸುಮ್ಮನೆ ಅದು ಹೇಳಿದ್ರೆ ಕೇಳತ್ತಾ ಇರಲಿಲ್ಲ. Will you give me in writing? 466 ಹ್ಯಾಬಿಟೇಟ್ ಕಂಪ್ಲೀಟ್ ಮಾಡ್ತೀನಿ ಅಂತ ಕೊಡ್ತೀನಿ ಅಂದ್ರೆ ಸರ್ ಈ JEE is the company in charge. ಏನ್ ಮಾಡ್ತಾರೆ? ಯಾವುದು? 6 ತಿಂಗಳಂತ ಯಾಕೆ ಹೇಳ್ತೀಯ? ಮತ್ತೆ ಸುಳ್ಳು ಹೇಳ್ತೀಯ ಕನ್ಫ್ಯೂಸ್ ಮಾಡಕ್ಕೆ? ಅದೆಲ್ಲ ಗೊತ್ತಿಲ್ಲ ನನಗೆ. ವೆನ್ ಯು ಸೇ 6 months ಐ ವಿಲ್ ಕಂಪ್ಲೀಟ್ ಅಂದ್ರೆ 6 months ಕಂಪ್ಲೀಟ್ ಮಾಡಿ. ಇಲ್ಲಿ ನೀವು ಸಭೆನಲ್ಲಿ ಹೇಳ್ಬಿಟ್ಟು 6 ತಿಂಗಳಂತ ಸುಳ್ಳು ಹೇಳಕ್ಕ ಮೀಟಿಂಗ್ ಕರೆಯೋದು. ಈಗಲೇ ಡಿಲೇ ಆಗಿದೆ. ವೇರಿಯಸ್ ರೀಸನ್ ತುಮಕೂರು ಡಿಸ್ಟ್ರಿಕ್ಟ್ ಸ್ವಲ್ಪ ಹಿಂದೆ ಬಿದ್ದೀವಿ. ಈಗ ನಾವು ಮಾಡ್ಕೋಬೇಕಲ್ವಾ, ಮೇಕಪ್ ಮಾಡಬೇಕಲ್ಲ. ದಿಸ್ ಇಸ್ ನಾಟ್ ಸರಿ ಇಲ್ಲ. ಆಗಲ್ಲ, ಇದನ್ನ ಪ್ರಭು ನೋಡ್ರಿ, ಇದು ಫುಲ್ ಅಪ್ ಮಾಡ್ಬೇಕು. ಇದು ಯಾಕಂದ್ರೆ ಕುಡಿಯೋ ನೀರಿಂದು ಇದಕ್ಕೂ ನಾವು ಪ್ರಯಾರಿಟಿ ತಗೊಳ್ಳಲ್ಲ ಅಂದ್ರೆ, ಈಗ ಬೇಸಿಗೆ ಬಂತು ಕುಡಿಯಕ್ಕೆ ನೀರಿಲ್ಲ ಅಂತ ಜನ ಬೊಬ್ಬ ಹೊಡಿತಾರೆ. ಅವಾಗ ಏನ್ ಮಾಡೋದು ನಾವು? ಒಂದ್ ಕಡೆ ಹೇಳ್ತೀವಿ ಏನೋ JJM ಬಂದಿದೆ, ಅರ್ಗರ್ ನೀರು ಕೊಡ್ತೀವಿ ಅಂತ ಹೇಳ್ಕೊಂತೀವಿ. ಇನ್ನೊಂದ್ ಕಡೆ ನಾವು ಬೇರೆ ರೀತಿಯಲ್ಲಿ ವಾಟರ್ ಸಪ್ಲೈ ಮಾಡಕ್ ಆಗೋದಿಲ್ಲ, ಎಲ್ಲ ಬಂದ್ ಮಾಡಿದ್ದಾರೆ. ಈಗ ಇದು ಫಿಲ್ಟರ್ ಆಗ್ತಿದ್ವಲ್ರಿ, ಅವೆಲ್ಲ RO ಪ್ಲಾಂಟ್ ಎಲ್ಲ ನಿಲ್ಸಿದ್ರು. ಬಿಕಾಸ್ ಆಫ್ ದಿಸ್ ಈ ಪ್ರೋಗ್ರಾಮ್ ಬಂತು ಅಂತ RO ಪ್ಲಾಂಟ್ ನಿಲ್ಸಿದ್ರು. ಅದು ಇಲ್ಲ, ಇದು ಇಲ್ಲ, ಜನ ಏನ್ ನೀರು ಕುಡಿಬೇಕು? ಎಲ್ಲಿಂದ ನೀರು ಕುಡಿಬೇಕು ಹೇಳಪ್ಪ? ಯಾವ್ದಾದ್ರು ಒಂದ್ ಸ್ಕೀಮಲ್ಲಿ ಆದ್ರೂ ನಾವು ಅವರಿಗೆ ನೀರು ಕೊಡೋಕೆ ಮಾಡ್ಕೋಬೇಕು. ಇದು ಇಲ್ಲ, ನಮ್ಗೆ RO ಪ್ಲಾಂಟ್ ಇಲ್ಲ. ಎಷ್ಟು ಕಡೆ RO ಪ್ಲಾಂಟ್ ಕೆಟ್ಟಿದೆ? RO ಪ್ಲಾಂಟ್ ಎಷ್ಟು ಕೆಟ್ಟಿದೆ? ನಮ್ಮ ತಾಲೂಕಲ್ಲಿ ಎಷ್ಟು RO ಪ್ಲಾಂಟ್ ಇರೋದು? 188 ವರ್ಕಿಂಗ್ ಎಷ್ಟಿದೆ? 173. ಸುಳ್ಳು, ತಪ್ಪು ಮಾಹಿತಿ ಕೊಡಬಾರ್ದು. ತಪ್ಪು ಮಾಹಿತಿ ಕೊಡಬಾರ್ದು. ನನಗೆ ಫಿಸಿಕಲಿ ಅಟ್ಲೀಸ್ಟ್ ಅಂದ್ರೆ ಒಂದು 40 ಕಡೆ ಕೆಟ್ಟ ನಿಂತಾವ. ಸುಳ್ಳು ಲೆಕ್ಕ ಕೊಡ್ತೀರೇನ್ರಿ? ನಾನು ಇದಕ್ಕೆ ಬಂದಿದ್ದೀನಿ ಸರ್. ಈ ಗುರುವಾರ ಹೋಬಳಿ ಅಲ್ಲ, ಮಧುಗಿರಿ ತಾಲೂಕು. ನಾನು ಜಿಲ್ಲಾ ಮಂತ್ರಿ. ಯಾವತ್ತರ ಬಂದು ಹೇಳಿದ್ಯಾ ಏನ್ ಮಾಡಿದ್ದೀನಿ ಮಧುಗಿರಿ ತಾಲೂಕಲ್ಲಿ? ಎಷ್ಟು ಸೈಟ್ ಕೊಟ್ಟಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ, ಅದ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಏನಾರ ಯಾವತ್ತರ ಬಂದು ಹೇಳಿದ್ಯಾ? ನಿಮ್ಗೆಲ್ಲ ಏನ್ ರೋಗ ಬಂದಿದೆ? ನಿಮ್ಗೆಲ್ಲ ರಿಸ್ಟ್ರಿಕ್ಟ್ ಟು ಓನ್ಲಿ ಮೈ ಕಾನ್ಸ್ಟಿಟ್ಯೂನ್ಸಿ. ಇದೆಲ್ಲ ಸ್ವಲ್ಪ ಇದು ಮಾಡ್ಬೇಕು. ಹೀಗೆ ಬಿಟ್ಟರೆ ಇವ್ರಿಗೆಲ್ಲ ಇದೇ ಆಗೋದು. ದೇ ಡೋಂಟ್ ಕೇರ್. ಈ ಥರ ಅಟಿಟ್ಯೂಡ್ ಇದ್ರೆ ಏನು ಮಾಡೋದು?
ಒಂದು ದಿವಸ ಐ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ಇನ್ ತುಮಕೂರು ಬರ್ ಹೋಗ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ಎಷ್ಟು ಸೈಟ್ ಕೊಟ್ಟಿದ್ದೀವಿ, ಎಷ್ಟು ಮನೆ ಕೊಟ್ಟಿದ್ದೀವಿ, ಏನಾಗಿದೆ, ಯಾರು ಹೇಳ್ಬೇಕು? ನೀವೇ ಅಲ್ವಾ ಹೇಳ್ಬೇಕು? ಆಯ್ತು ಹೇಳಿ, ಕೋನ ಹೇಳಿ ಏನಾಗ್ಬೇಕು ನಿಮ್ಗೆ?